ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಆಂಟಿ ಮನೆಗೆ ಹೋಗ್ಬೇಕಾಗಿತ್ತು, ಆಂಟಿ ನೋಡ್ಕೊ ಬರೋದಕ್ಕೆ. ಅದಕ್ಕೋಸ್ಕರ ಬೇಗ ಎದ್ದು ಚಪಾತಿ ಎಲ್ಲ ಮಾಡಿದೆ. ನನ್ನ ಮಗನಿಗೂ ಇನ್ನೇನು ಕಾಲೇಜಿಗೆ ಟೈಮ್ ಆಯಿತು ಅಂತ ಅವನು ತಿಂಡಿ ಎಲ್ಲ ತಿಂದ್ಬಿಟ್ಟು ರೆಡಿ ಆಗ್ತಾಯಿದ್ದಾನೆ. ಅವನು ರೆಡಿ ಆದರೆ ನಮ್ಮ ಮನೆಯವರನ್ನು ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ ಕಾಲೇಜ್ ಹತ್ರ. ಆ ಕಡೆಯಿಂದ ಅವನು ಪಾಸ್ ಇದೆಯಲ್ಲ, ಫ್ರೀ ಪಾಸು, ಅದರಿಂದ ಪಾಸ್ ತೊಗೊಂಡು ಬರ್ತಾನೆ ಅವನು. ಬಾಯ್ ಮನೆ. ಸರಿ, ಇನ್ನೇನು ಅವನು ಕೂಡ ಕಾಲೇಜ್ಗೆ ಹೋದ. ಅದಾದಮೇಲೆ ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೆ. ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಅವನ್ನ ಕಾಲೇಜಿಗೆ ಬಿಟ್ಬಿಟ್ಟು ಬಂದರು. ಬಾ, ಹಾಕ್ಲಾ ಚಪಾತಿ? ನಾನು ನಮ್ಮ ಮನೆಯವ್ರಿಬ್ರು ತಿಂಡಿ ತಿಂದ್ಬಿಟ್ಟು ನಮ್ಮ ಆಂಟಿ ನೋಡ್ಕೊ ಬರೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆಂಟಿ ಎದ್ದು ಓಡಾಡ್ತೈತೆ. ಓಪನ್ ಐತೆ ಅಂದ್ರಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನ್ ನೋಡಿಲ್ಲ. ಹೇಳಂಟಿ, ಅವಳು 2 ಲಕ್ಷ ಕೇಳಿದ್ಲ, 2 ಲಕ್ಷ ಕೇಳಿದ್ಲ. ಅವ್ರಿಗೊಂದು ಲಕ್ಷ ಬೇರೆ ಬರ್ತಾರೆ. ಹಾಸ್ಪಿಟ್ಲ್ ಬಗ್ಗೆ ಮತ್ತು ಅದು ಖರ್ಚಾಗಿದ್ದ ದುಡ್ಡು, ಡಾಕ್ಟ್ರ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಲ್ಲ, ಅದಕ್ಕೆ ಅದೆಲ್ಲ ಬೇಡ ಅಂದ್ಕೊಂಡು ಅಷ್ಟಿಗೆ ಸ್ಟಾಪ್ ಮಾಡಿಬಿಟ್ಟು ಮಾತಾಡ್ಕೊಂಡು ಕೂತಿದ್ವು. ಒಂದು ಅರ್ಧ ಗಂಟೆ ಮೇಲೆ ಆಂಟಿ ಕೂತಿತ್ತಲ್ಲ, ಹೊಟ್ಟೆ ನೋವು ಜಾಸ್ತಿ ಆಯಿತು, ಸೊಂಟ ನೋವು ಬಂತು ಅಂತ ಮಲ್ಕೊಳಕ್ಕೆ ಹೋಯ್ತು. ಆಂಟಿ ಮಲ್ಕೊಂಡಿತ್ತು, ತಿಂಡಿ ತಿಂದ್ಬಿಟ್ಟು ಮಲ್ಕೊಳ್ತು. ನಾನು ಒಂದು ಸ್ವಲ್ಪ ಹೊತ್ತು 1 ಅವರ್ 1.5 ಅವರ್ ಅಲ್ಲೇ ಕೂತಿದ್ದೆ. ಮಾತಾಡಿಸ್ಕೊಂಡು ಎಲ್ಲದೂ ಯಾವ ಥರ ಆಯಿತು, ಏನು ಹೆಂಗೆ ಅಂತ ಕೇಳಿಕೊಂಡು ಮಾತಾಡ್ಕೊಂಡು ಕೂತಿದ್ದೆ. ನಿಜವಾಗ್ಲೂ ಗರ್ಭಕೋಶ ಆಪ್ರೇಷನ್ ಆದವ್ರಿಗೆ ಗೊತ್ತು ಅದ್ರ ಕಷ್ಟ ಮಾತ್ರ. ಅದು ನನಗೂ ಗೊತ್ತು, ನಾನು ಅನುಭವಿಸಿರೋದ್ರಿಂದ ಅದ್ರ ಕಷ್ಟ ನನಗೆ ಗೊತ್ತು. ಅದಕ್ಕೆ ಆಂಟಿಗೆ ಹೇಳ್ತಾ ಇದ್ದೆ, ಏನಾಗಲ್ಲ ಆಂಟಿ, ಹುಷಾರಾಗುತ್ತೆ, ಹೆದರ್ಕೋಬೇಡ, ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಆಂಟಿ, ಇನ್ನೇನು ಟೈಮ್ ಆಯಿತು, ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಮನೆ ಕಡೆ ಬರೋಣ ಅಂತ ಬರ್ತಾಯಿದ್ದೀನಿ. ಅವ್ರ ಮನೇಲಿ ನೋಡಿದ್ರೆ ನೋಡ್ರಿ ಇಲ್ಲಿ ಹೆಂಗೈತೆ, ಯಾವ ಥರ ಏನು ಈ ಗಿಡ ಬೆಳೆಸಿದ್ದಾರೆ ಅಂತ ನೋಡಿ. ಕಳ್ಸಕ್ಕಿಟ್ಟಿರೋ ತೆಂಗಿನಕಾಯಿ ಅಂತ ಇದು, ಮೊಳಕೆ ಬಂದಿದ್ದನ್ನು ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೆ ಆಂಟಿ. ಈ ಥರ ಎಷ್ಟು ಚೆನ್ನಾಗಿ ಒಳಗಡೆ ಚೆನ್ನಾಗಿ ಹಸ್ರುಗೆ ಗಿಡ ಮಾತ್ರ ಚೆನ್ನಾಗಿ ಬಂದಿದೆ. ಭೂಮಿಲಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಮರನೇ ಬಂದಿರೋದು ಅನಿಸುತ್ತೆ. ಎಷ್ಟು ಬೆಳೆಸಿದ್ದಾರೆ, ಚೆನ್ನಾಗಿತ್ತು ನೋಡೋಕ್ಕೆ. ನಾನು ಇನ್ನೇನು ಆಂಟಿ ನೋಡ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಮನೆಗೆ ಬಂದಮೇಲೆ ತುಂಬ ಕೆಲಸ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಅದು ತೊಳೆದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಮನೆಗೆ ಹೊರಟಿದ್ದೀನಿ. ಬನ್ನಿ ಸ್ನೇಹಿತರೆ, ಮನೆಗೆ ಹೋಗೋಣ. ಮನೆಗೆ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಅದಾದಮೇಲೆ ಇನ್ನೇನು ಊಟದ ಟೈಮ್ ಆಯ್ತಲ್ಲ ಅಂದ್ಕೊಂಡು ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಸ್ನಾನ ಎಲ್ಲ ಆದಮೇಲೆ ಇನ್ನೇನು ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ಏನು ಮುಖಕ್ಕೆ ಹಚ್ಕೊಳ್ಳೋದಿಲ್ಲ, ಒಂದು ಪಾಂಡ್ಸ್ ಮಾಯ್ಶ್ಚರೈಸರ್ ಅಷ್ಟೇ ಹಚ್ಕೊಳ್ಳೋದು. ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು ಸ್ವಲ್ಪ ಕುಂಕುಮ ಇಟ್ಕೊತೀನಿ ಅಷ್ಟೇ. ನಾನು ರೆಡಿ ಎಲ್ಲ ಆದಮೇಲೆ ಇನ್ನು ಹೂವನ್ನೆಲ್ಲ ಹಾಕ್ಕೊಳ್ಳೋಣ ಒಂದು ತಟ್ಟೆಲಿ ಅಂದ್ಕೊಂಡು ಹೂವು ಹಾಕ್ಕೋತಾ ಇದ್ದೀನಿ. ಹೂವಿಗೆ ಸ್ವಲ್ಪ ನಾನು ನೀರಲ್ಲಿ ಅರಿಶಿನ ಹಾಕ್ಬಿಟ್ಟು ಈ ಥರ ಚುಮ್ಸ್ಕೊತೀನಿ. ಮಡಿ ನೀರು ಮಾಡಿಕೊಂಡು ನಾನು ದೇವ್ರಿಗೆ ಮುಡ್ಸೋದು. ಅದಾದಮೇಲೆ ನಾನು ಇನ್ನೇನು ನನಗೆ ಕೂರೋಕ್ಕಾಗಲ್ಲ ಸ್ನೇಹಿತರೆ, ಕೆಳಗಡೆ ಕೂರ್ತೀನಿ, ಕೂರೋಕ್ಕಾಗಲ್ಲ ಅಂತ ಏನಲ್ಲ, ಅಂದರೆ ನಾನು ದೇವ್ರಿಗೆ ರೆಡಿ ಮಾಡುವಾಗ ಎದ್ದು ಕೂತು ಮಾಡೋಕ್ಕೆ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಮಾತ್ರ ಈ ಥರ ಚೇರ್ ಮೇಲೆ ಕೂತ್ಕೊಂಡು ರೆಡಿ ಮಾಡ್ತೀನಿ. ಎಲ್ಲ ರೆಡಿ ಆದಮೇಲೆ ನಾನು ಕೆಳಗಡೆನೇ ಕೂತ್ಕೊಂಡು ಪೂಜೆ ಮಾಡೋದು. ಆದರೆ ಏನೂ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ, ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಆಗಬೇಕು, 5 ತಿಂಗಳಾಗಿದೆ ಅಷ್ಟೇ ಆಪ್ರೇಷನ್ ಆಗಿ. ಅದಕ್ಕೋಸ್ಕರ ಸ್ವಲ್ಪ ಎದ್ದು ಕೂತು ಮಾಡೋದನ್ನ ಕಡಿಮೆ ಮಾಡ್ತೀನಿ. ಅದೆಲ್ಲ ಆದಮೇಲೆ ನಾನೊಂದು ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡೇ ನಾನು ದೇವ್ರಿಗೆ ಪೂಜೆ ಮಾಡೋದು. ಪೂಜೆ ಎಲ್ಲ ಇನ್ನೇನು ಮಾಡಿಬಿಟ್ಟು ಮುಗೀತು. ನಮ್ಮಮ್ಮ ಬಂತು ಅಷ್ಟೊತ್ತಿಗೆ, ಬೆಣ್ಣೆ ಕಾಯಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬನ್ನಿ ಯಾವ ಥರ ಕಾಯಿಸುತ್ತೆ ನೋಡೋಣ. ಇದನ್ನು ಹಾಕಕ್ಕೆ ನನ್ನನ್ನು ಕರ್ದ ಹಂಗಲ್ಲ, ಇದು ನಾಯಿ ಮಾಡಿದೆ. ಎರಡು ಎಲ್ಲ ಇರ್ತೀನಿ ನೋಡಿ. ಆ ಕಡೆ ಕೆತ್ತ ಚಮಚ ಏನಕ್ಕೆ ಎಲ್ಲಿ ಕೈಯಲ್ಲೇ ಮಾಡೋ, ಚಮಚ ಬೇಕು ತಗೊಂಡು ಚೆನ್ನಾಗಿ ಇದೈತಿ.
ಎಲ್ಲಿ ಬೆಳ್ಳುಳ್ಳಿ ತುಪ್ಪ ಹಿಡಿತಲ್ವಾ ಅದಿಟ್ಟು ತುಪ್ಪದೊಡಿನೂ ಎಲೆನ ತರು ಲೋವಣ್ಣ ಎಮ್ಮೆ ಬೆಣ್ಣೆದು ಚೆನ್ನಾಗಿರ್ತೈತೆ ಎಮ್ಮೆ ಬೆಣ್ಣೆನೇ ತಂಪು ಇನ್ನು ಎಮ್ಮೆ ಬೆಣ್ಣೆ ಒಳ್ಳೇದಂತ ಹೇಳ್ತೈತೆ ಅಮ್ಮ. ನಮಗೇನು ಎಮ್ಮೆ ಬೆಣ್ಣೆ ಹಸು ಬೆಣ್ಣೆ ನನಗೇನು ಗೊತ್ತಾಗೋದಿಲ್ಲ. ನಮ್ಮ ಮನೆಯವ್ರು ತಂದಿದ್ರು ಅದನ್ನ ಕಾಯಿಸ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ಅದನ್ನು ನೊರೆ ಬರೋ ತನಕ ಬಿಟ್ಟು ಮೇಲೆ ಎಣ್ಣೆ ಬಂದರೆ ಅದು ಪರ್ಫೆಕ್ಟಾಗಿ ಬೆಣ್ಣೆ ರೆಡಿಯಾಗಿದೆ ತುಪ್ಪ ಅಂತ ಅರ್ಥ. ಅದಕ್ಕೆ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆನೂ ಹಾಕ್ತೀವಿ. ಯಾಕಂದರೆ ತುಪ್ಪದಲ್ಲಿ ಫ್ರೈ ಆಗಿದ್ದರೆ ಅದನ್ನ ಲಾಸ್ಟಲ್ಲಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಅದು. ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ತುಪ್ಪದ ಪುಡಿ ಮನೇಲೇ ಮಾಡಿರೋಂಥ ತುಪ್ಪದ ಪುಡಿನ 1 ಸ್ಪೂನೋ 1.5 ಸ್ಪೂನೋ ಹಾಕ್ತು ಅಮ್ಮ. ಅದನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಅಷ್ಟೇ ಬಿಡಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಏನಾಗುತ್ತೆ ತುಪ್ಪ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ತುಪ್ಪ ರೆಡಿ ಆಗುತ್ತೆ. ನೋಡಿ ಈ ಥರ ರೆಡಿಯಾಗಿರೋ ತುಪ್ಪನ ನಾನು ಒಂದು ಬಾಕ್ಸಲ್ಲಿ ಈ ಥರ ಜರಡಿನಲ್ಲಿ ಇಟ್ಕೊಬಿಡ್ತೀನಿ. ಯಾಕಂದರೆ ಆ ತುಪ್ಪದ ಪುಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಆ ತುಪ್ಪದಲ್ಲಿ ಮಧ್ಯೆ ಸಿಕ್ತಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಅದಕ್ಕೆ ನಾನೊಂದು ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ ಬಾಕ್ಸಲ್ಲಿ. ಈ ತುಪ್ಪದ ಪುಡಿ ಮತ್ತು ಈ ಬೆಳ್ಳುಳ್ಳಿನ ಬಿಸಿ ಮುದ್ದೆ ಹಾಕ್ಬಿಟ್ಟು ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ರೆಡಿ ಆಯಿತು. ಮನೆ ಕೆಲಸ ಎಲ್ಲ ಮುಗೀತು, ಪೂಜೆನೂ ಆಯಿತು, ಎಲ್ಲ ಆಯಿತು ಸ್ನೇಹಿತರೆ. ಇನ್ನೇನು ಸಾಯಂಕಾಲ ಒಂದು 5 ಗಂಟೆ ಆಯಿತು ನಂದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ. ಇನ್ನೂ 5 ಗಂಟೆ ಆದರೂ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿಲು ಇತ್ತು ಇವತ್ತು ಸ್ವಲ್ಪ. ಏನು ಗೊತ್ತಾ ಸ್ನೇಹಿತರೆ, ಹೆಣ್ಮಕ್ಳು ಆರೋಗ್ಯನ ಎಷ್ಟು ಚೆನ್ನಾಗಿ ಇಟ್ಕೊಂಡ್ರೂ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ಇದ್ದಾಗಲೇ ಡಾಕ್ಟ್ರಿಗೆ ತೋರಿಸ್ಬಿಡ್ಬೇಕು. ನಾನು ಕೂಡ ಅದೇ ಥರನೇ ಮಾಡ್ಕೊಂಬಂದೆ. 5 ವರ್ಷದಿಂದ ಹೊಟ್ಟೆ ನೋವಿತ್ತು ನನಗೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು. ಆದರೂ ಕೂಡ ನೋಡೋಣ ಅಂದ್ಕೊಂಡು ಬಂದು ಕೊನೆಗೆ ಆಪ್ರೇಷನ್ ಮಾಡಿಸ್ಲೇಬೇಕಾಯ್ತು. ನನಗೂ ಆಪ್ರೇಷನ್ ಆಯಿತು, ನಮ್ಮ ಅಮ್ಮಂಗೂ ಗರ್ಭಕೋಶ ಆಪ್ರೇಷನ್ ಆಯಿತು. ಇವಾಗ ನಮ್ಮ ಆಂಟಿಗೂ ಕೂಡ ಗರ್ಭಕೋಶ ಆಪ್ರೇಷನ್ ಆಗಿ 1 ತಿಂಗಳಾಗಿದೆ. ಆದರೂ ಕೂಡ ಏನೋ ಇನ್ನೂ ವಾಸಿನೇ ಆಗ್ತಿಲ್ವಂತೆ. ಸ್ವಲ್ಪ ಸ್ಟಿಚ್ ಓಪನ್ ಆಗಿತ್ತು ಅಂತೇಳಿ ಹಾಸ್ಪಿಟ್ಲಿಗೂ ಮನೆಗೂ ಸುತ್ತಾನೆ ಇದ್ದಾರೆ ಪಾಪ ಅವರು. ಹೆಂಗೋ ಬೇಗ ಹುಷಾರಾಗಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೋಗಿ ಬರಲ್ಲ.